ಗೈಸ್ ಬಾಗಿಲೆಲ್ಲ ತೊಳೆದೆ. ಶುಕ್ರವಾರ ಅಂದರೆ ನನಗೇನೋ ಒಂಥರ ಹಬ್ಬದ ವಾತಾವರಣ ಬರುತ್ತೆ ನೋಡಿ. ಬಾಗಿಲಿಗೆಲ್ಲ ಅಷ್ಟು ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕ್ತೀನಿ. ಇವತ್ತಿಂದು ಶುಕ್ರವಾರದ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ನನಗೆ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ ಅಂದರೆ ನನಗೆ ಅದೇ ಒಂದು ಖುಷಿ ಆಗ್ತಿದೆ. ನಮ್ಮನೆ ಒಳಗಡೆ ಸೂರ್ಯ ಬರ್ತಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ಬಿಸಿಲು ಬರಲಿ, ಬಟ್ಟೆ ಎಲ್ಲ ಒಣಗ್ಸೋಕೆ ಅನುಕೂಲ ಆಗುತ್ತೆ. ಫ್ರೆಂಡ್ಸ್, ನನ್ನ ಮೊಮ್ಮಗ ಇವತ್ತು ನಾನು ಬಳೆ ತೊಗೊಂಡಿದ್ದೆ. ನನಗೆ ಪ್ಲೇನ್ ಬಳೆ ಅಂದರೆ ತುಂಬ ಇಷ್ಟ. ಈ ಥರದ ಬಳೆ ಅಂದರೆ ನನಗೆ ಕೈ ತುಂಬ ಹಾಕ್ಕೊಬೇಕು ಅಂತ ತುಂಬ ಇಷ್ಟ. ಅದಕ್ಕೆ ಇವತ್ತು ಬೆಂಗ ಸ್ಟೋರಲ್ಲಿ ತೊಗೊಂಬಂದೆ. ಅದಕ್ಕೆ ನಮ್ಮ ಮೊಮ್ಮಗ ನೋಡ್ಬಿಟ್ಟು ಹಾಕ್ಕೊಳ್ಳಜ್ಜಿ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತೆ ನೋಡಿ ಕೈಗೆ ಹಾಕು. ಅವನಿಗೆ ನಾನು ಬಳೆ ಹಾಕ್ಕೊಳ್ಳೋದು, ಹೂ ಮುಡ್ಕೊಳ್ಳೋದು, ಸೀರೆ ಉಟ್ಕೊಳ್ಳೋದೆಲ್ಲ ತುಂಬ ಇಷ್ಟ ನನ್ನ ಮೊಮ್ಮಗನಿಗೆ. ನೋಡಿ ಯಾವ ಥರ ಹಾಕ್ತೇನೆ. ನಿಮ್ಮನೆ ಮೊಮ್ಮಕ್ಕಳು ಹಿಂಗೆ ಮಾಡ್ತಾರೆ. ನಿಧಾನ ಕೈ ನೋವಾಗುತ್ತೆ. ನನ್ನ ತರಲೆ ಮೊಮ್ಮಗ ಇವನೇ. ಇವಾಗ ಸ್ಕೂಲಿಗೆ ರೆಡಿಯಾಗಿ ನಿಂತಿದ್ದಾನೆ. ಅವ್ರ ಅಮ್ಮ ದೋಸೆ ಮಾಡಿಕೊಡ್ತಿದ್ದಾರೆ. ಇವಾಗ ಸ್ಕೂಲಿಗೆ ಬಿಡಕ್ಕೆ ಹೋಗಬೇಕು ಬೈಕಲ್ಲಿ. ಇವ್ರಿಗಿನ್ನೂ ವ್ಯಾನ್ ಮಾಡಿಲ್ಲ. ವ್ಯಾನ್ ಮಾಡಿದ್ಮೇಲೆ ವ್ಯಾನಲ್ಲಿ ಹೋಗ್ತಾರೆ. ಇವಾಗ ನನ್ನ ಮಗಳೇ ಬೈಕಲ್ಲಿ ಕರ್ಕೊಂಡೋಗಿ ಬಿಟ್ಟು ಬರ್ತಾಳೆ. ಬಿಡೋ ಕೈ ನೋವಾಕಿದ್ದು ನಾನೇ ಹಾಕಿದ್ದೀನಿ. ನನ್ನ ಮೊಮ್ಮಗ ಇವಾಗ ಸ್ಕೂಲಿಂದ ಬಂದ ತಕ್ಷಣ ಅವ್ರ ಅಪ್ಪ ಹೋಗಿ ಕರ್ಕೊಂಡ್ರು. ಇವತ್ತು ಅವ್ರ ಅಪ್ಪ ಕಾಲೇಜು ರಜೆ ಇತ್ತು, ಹಂಗಾಗಿ ಮಗನ ಹೋಗಿ ಕರ್ಕೊಂಬಂದರು. ಕೇಕ್ ಕೊಡ್ಸ್ಕೊಂಡ್ ಬಂದಾರೆ. ಯಾವ ಥರ ತಿಂತೇನೆ ನೋಡಿ, ಹೆಂಗೆಲ್ಲ ತಿಂತೇನೆ. ಈಗಿನ ಮಕ್ಕಳಿಗೆ ಜಂಕ್ ಫುಡ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದೇ ಮನೇಲಿ ಅನ್ನ ಸಾಂಬಾರು ತಿನ್ನಿ ಅಂದರೆ ತಿನ್ನೋದೇ ಇಲ್ಲ. ಸ್ಕೂಲಿಂದ ಬಂದಾಗ ಬೇಡ ನನಗೆ ಮಧ್ಯಾಹ್ನ ತಿಂತೀನಿ, ಇವಾಗ ಬೇಡ ಅಂತಾನೆ. ಇದಾದರೆ ನೋಡಿ ಅವು ಕೈಲಿ ಏನೇನೋ ಇಟ್ಕೊಂಡು ಇವೆಲ್ಲ ಮಕ್ಳಿಗೆ ಇವಾಗಿನ ಮಕ್ಕಳೇ ಹಂಗೆ. ನಮ್ಮ ಕಾಲದಲ್ಲಿ ಹಿಂಗಿಲ್ಲ. ಒಂದು ಬಟ್ಲಿಗೆ ಅನ್ನ ಕೊಟ್ಬಿಟ್ಟು ಮಕ್ಕಳು ಸುಮ್ಮನೆ ತಿನ್ಕೊಳ್ಳೋರು. ಈ ಥರ ನಾವು ಜಂಕ್ ಫುಡ್ ಕೊಡ್ತಾನೆ ಇರಲ್ವಲ್ಲ. ಹಂಗಾಗಿ ಇವತ್ತಿನ ಮಕ್ಕಳಿಗೆ ಜನ್ರೇಷನ್ ಭಾರಿ ಫಾಸ್ಟ್ ಆಗಿದೆಯಲ್ವ. ಫೋನೆಲ್ಲ ನೋಡ್ಕೊಂಡು ಫೋನಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಬೇಕು ಅಂತ ತೆಗೆಸ್ಕೊಂಬಂದು ನೋಡಿ. ನನ್ನ ಮೊಮ್ಮಕ್ಕಳು ಹಿಂಗೆ, ಎಲ್ಲ ಮಕ್ಕಳು ಹಿಂಗೇನೆ. ನನ್ನ ಮೊಮ್ಮಗೇನು ಎಲ್ಲ ಮಕ್ಕಳು ಹಿಂಗೇನೆ ಇವತ್ತಿನ ಇದರಲ್ಲಿ. ಜನ್ರೇಷನ್ನೇ ಆ ಥರ ಫಾಸ್ಟ್ ಇದೆ ಅಲ್ವಾ ಗೈಸ್.